ಅಮ್ಮ, ನಿಧಿ ಎಲ್ಲ ಹೋಗಿದ್ರಿ? ನಿತ್ಯಕರ್ಣ ಬಂದ್ರಾ? ಏನಾಯ್ತು ಪುಟ್ಟ? ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಾನೇನು ಉಪಕಾರ ಮಾಡಿದೆ? ಕಳ್ಕೋತೀನಿ ಅನ್ಕೊಂಡಿದ್ದನ್ನೆಲ್ಲ ಉಳಿಸ್ಕೊಟ್ಟಿದ್ದಕ್ಕೆ. ಅಕ್ಕ ಮತ್ತೆ ಕರ್ಣ ಸರು ನನಗೆಲ್ಲ ಸತ್ಯನೂ ಹೇಳಿದ್ರು ಅಮ್ಮ. ಮದ್ವೆ ದಿನ ಕೈ ಜೋರ್ ಹೋಗಿದೆ ಅನ್ಕೊಂಡಿದ್ದನ್ನೆಲ್ಲ ನೀವೇ ಅಲ್ವಾ ಉಳಿಸ್ಕೊಟ್ಟಿರೋರು. ಏನ್ ಮಾತಾಡ್ತಿದ್ಯಾ ಪುಟ್ಟ? ಎಲ್ಲ ಸತ್ಯನೂ ಹೇಳಿದ್ರು ಅಂದ್ರೆ ಏನೇನ್ ಹೇಳಿದ್ರು? ಅಮ್ಮ, ನೀವು ಗಾಬರಿ ಆಗ್ಬೇಡಿ. ಅವ್ರು ಬೇರೆ ಯಾರ ಹತ್ರನೂ ಹೇಳಿಲ್ಲ. ನಾನು ಹಠ ಮಾಡಿ ಒತ್ತಾಯ ಮಾಡಿದಕ್ಕೆ ನನಗೂ ಗೊತ್ತಾಗಿತ್ತು. ಅಮ್ಮ, ಅವತ್ತು ನೀವು ಇರ್ಲಿಲ್ಲ ಅಂದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನನಗೆ ನೆನ್ಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಎಲ್ಲ ಮುಗ್ದೋಯ್ತು ಅಂತ ನಂಬಿಕೆ ಕಳ್ಕೊಂಡು ನಿಂತಿರೋ ನಮ್ಗಳ ಮಧ್ಯೆ ಆ ದೇವ್ರೆ ನಿಮ್ ರೂಪದಲ್ಲಿ ಬಂದ ಅನ್ಸುತ್ತೆ. ಅಷ್ಟು ದೊಡ್ಡ ಮಾತಾಡ್ಬೇಡ ನಿಧಿ. ನಾನ್ ನನ್ನ ಕೈಲಾಗಿದ್ದನ್ ಮಾಡ್ದೆ ಅಷ್ಟೇ. ಆದ್ರೆ ಅದು ನಿಮ್ಮನ್ ಬಿಟ್ಟು ಯಾರ ಕೈಲೂ ಆಗ್ತಿರ್ಲಿಲ್ಲ ಅಮ್ಮ. ಎಲ್ರೂ ಆ ಸಂದರ್ಭಕ್ಕೆ ತಮಗ್ ಸರಿ ಅಂತಿದ್ ನಿರ್ಧಾರನ ಮಾತ್ರ ಹೇಳಿದ್ರು. ಆದ್ರೆ ನೀವೊಬ್ರೆ ತಮ್ಮ ಮನ್ಸನ್ನ ಅರ್ಥ ಮಾಡ್ಕೊಂಡಿದ್ದು. ಥ್ಯಾಂಕ್ ಯು ಅಮ್ಮ. ಮದ್ವೆ ಮನೇಲಿ ತೇಜಸ್ ಭಾವ ಕೈ ಕೊಟ್ಟು ಹೋಗ್ತಾರೆ ಅಂತ ನಾವ್ ಯಾರು ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಕ್ಷಣ ನಮ್ ಜೀವನೇ ಹೋದಂಗಾಗಿತ್ತು ಅಮ್ಮ. ಇವಾಗ ಈ ಸತ್ಯ ಗೊತ್ತಾದ್ಮೇಲೆ ಉಸಿರು ವಾಪಸ್ ಬಂದಂಗಾಗ್ತಿದೆ. ನನ್ ಗಂಡನೇ ಈ ತಪ್ಪಿಗೆಲ್ಲ ಕಾರಣ ಅನ್ನೋ ದೊಡ್ಡ ಸತ್ಯನ ಇನ್ನೂ ಹೇಳಕ್ಕಾಗ್ತಿಲ್ಲ ಪುಟ್ಟ. ಆ ಸತ್ಯ ಗೊತ್ತಾದ್ರೆ ಹೇಗ್ ತಡ್ಕೋತೀರಾ ನೀವೆಲ್ಲ? ಅಮ್ಮ, ಅಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಪುಟ್ಟ. ತೇಜಸ್ ತಪ್ಪು ಮಾಡಿದಾನೆ ಅಂತ ನೀವೆಲ್ಲ ಅನ್ಕೋತಿದ್ದೀರಾ. ಆದ್ರೆ ಅವ್ನು ಹಾಗೆ ಮಾಡಕ್ ಸಾಧ್ಯ ಇಲ್ಲ ಅಂತ ನನಗನ್ಸ್ತಿದೆ. ಏನೋ ಬೇರೆ ಕಾರಣ ಇದೆ ಅಂತ ಅನ್ಸ್ತಿದೆ. ಬೇರೆ ಕಾರಣನ? ಯಾಕಿರ್ಬಾರ್ದು? ತೇಜಸ್ ನಿತ್ಯನ್ ಜೊತೆ ಎಷ್ಟು ಚೆನ್ನಾಗಿದ್ದ, ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಅಂತ ನಾವೆಲ್ಲರೂ ನೋಡಿದೀವಿ. ಹಾಗಿದ್ದವನು ಮಂಟಪದ ತನಕ ಬಂದು ಕೈ ಕೊಟ್ಟು ಹೋಗೋಂಥ ಕೆಲಸ ಯಾಕೆ ಮಾಡ್ತಿದ್ದ? ಇದೆಲ್ಲ ಹೇಗ್ ಸಾಧ್ಯ? ಆದ್ರೆ ಒಂದ್ ಮಾತು ನಿಧಿ, ನಿನಗೆ ಗೊತ್ತಿರೋ ಸತ್ಯಕ್ಕೆ ನಿನ್ನೊಳಗೆ ಇರ್ಲಿ. ಅದನ್ನ ಎಲ್ರ ಮುಂದೆ ಹೇಳೋ ಸಮಯ ಬಂದೇ ಬರುತ್ತೆ. ಅಲ್ಲಿವರೆಗೂ ದಯವಿಟ್ಟು ಯಾರಿಗೂ ನಿಧಿ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ಅಜ್ಜಿನೇ ಏನೋ ಯೋಚಿಸ್ತಿದ್ರೆ ನಾನೇ ಬೇರೆ ಯೋಚಿಸ್ತಿದ್ದೀನಿ. ಸರಿಯಾಗಿ ಏನಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಡೋಂಟ್ ವರಿ, ಏನಾದ್ರು ಹೇಳಿ. ಅಜ್ಜಿ ಮಾರಿಗುಡಿಗೆ ಹೋಗಿ ಅಲ್ಲೇ ಇರೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಆದರೆ ನಾನು ಇಲ್ಲೇ ಇರೋಣ ಅಂತ ಹೇಳಿಬಿಟ್ಟೆ. ಲಕ್ಷ್ಮಿ ಅಜ್ಜಿ ಹತ್ರ ಹೇಳಿ ಆಗಲೇ ಒಪ್ಪಿಸ್ಬಿಟ್ಟಿದ್ದಾರೆ. ಈಗ ಅಲ್ಲಿಗೆ ಹೋಗೋದು ಬೇಡ ಅಂತ ನಾನು ಹೇಗೆ ಹೇಳಿ? ಇದ ವಿಷಯ? ಆಕಾಶ ನಿಮ್ಮ ತಲೆ ಮೇಲೆ ಬಿದ್ದಿರೋ ಥರ ಇದ್ದೀರಲ್ಲ. ಒಂದೇ ಮಾತಿಗೆ ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರಿ. ಅದು ಹಾಗಲ್ಲ ಸರ್. ಅವ್ರಿಗೆ ಮುಜುಗರ ಆಗದಿರೋ ಥರ ಹೇಳ್ಬೇಕು ತಾನೆ. ಆ ಜವಾಬ್ದಾರಿ ನಂದು. ನೀವೇನು ವರಿ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಾರಿ ಸರ್. ಮತ್ತೆ ಥ್ಯಾಂಕ್ಸ್ ಕೂಡ. ಸಾರಿ, ಥ್ಯಾಂಕ್ಸ್ ಯಾಕೆ? ಅಕ್ಕ ಪ್ರೆಗ್ನೆಂಟ್ ಆಗಿರೋ ವಿಚಾರ ಕೇಳಿ ನಿಮ್ಮ ಹತ್ರ ನಾನು ತುಂಬ ರೂಢಾಗಿ ನಡ್ಕೊಂಡ್ಬಿಟ್ಟೆ. ಸಾಧ್ಯ ಆದರೆ ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಅಸ್ತು, ಥ್ಯಾಂಕ್ಸ್ ಯಾಕೆ? ಆ ಪರಿಸ್ಥಿತಿಲೂ ನನಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡಿದ್ದಕ್ಕೆ. ಸಂದರ್ಭ ಹೇಗೆ ಇದ್ರೂ ನಿಮ್ಮ ತಾತನ ಮಾತನ್ನು ನೀವು ಬಿಟ್ಕೊಡ್ದೇ ಇರೋದಕ್ಕೆ. ನೀವು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಸರ್. ಕೋಟಿ ಜನಗಳು ಕಣ್ಮುಂದೆ ಇದ್ರೂ ಮನಸ್ಸು ಸರಿಯಾದ ವ್ಯಕ್ತಿನೇ ಆರಿಸ್ಕೊಂಡಿದೆ ಅಂತ
ಖುಷಿ ಆಗುತ್ತೆ. ಯಾವ ವಿಷಯಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಲೇ ಇಲ್ಲ. ಅದನ್ನ ನೀವೇ ಯೋಚನೆ ಮಾಡಿ ಹೇಳಿ. ಸರಿ, ಯೋಚನೆ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿದ್ದಕ್ಕೆ ಮತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ಅಥವಾ ಕಾಮಧೇನುವಿನಂತ ಹಸುವಿಗೆ ಕಂಪೇರ್ ಮಾಡ್ಬೋದು ತಾನೆ. ಹೊಸ ಆಯ್ತು, ಇದೇನು ಈಗ ತಾನೇ ಇದಿರೋ ಹೊಸ ಇದ್ದಂಗೆ ಇಷ್ಟಗಳ ಅರಳಿದೆಯಲ್ಲ, ಏನ್ ವಿಷಯ? ಇದನ್ನೇ ಆಗಲ್ಲ ಅಂತ ಹೇಳಿಲ್ವ ನಿಮ್ಗೆ? ಈಗೇನು ಕಂಪೇರ್ ಮಾಡೋದನ್ನ ಬಿಟ್ಟು ನೀನ್ ಯಾಕೆ ಇಷ್ಟು ಖುಷಿ ಖುಷಿಯಾಗಿದೆಯಾ ಅಂತ ಕೇಳ್ಬೋದು ತಾನೆ. ಅದನ್ನೇ ನಾನು ಕೇಳಿದ್ದು, ಅರ್ಥ ಆಗ್ಬೇಕಲ್ಲ ನಿಂಗೆ. SLC ಫೇಲು. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಏನ್ ಗೊತ್ತಾ, ಆ ಮುದುಕಿ ಮತ್ತೆ ಅವಳ ಮೊಮ್ಮಗಳು ಯಾರು ಆ ಶಾಂತಿ ನಿಧಿನ ಏನ್ ಮಾಡಿದ್ರು ಅವರು? ಓ ಒಳ್ಳೆ ಆತ್ರಗುಟ್ಟದ ಆಂಜನೇಯ ಅಂತ ಆಡ್ಬೇಡ್ರಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅವರಿಬ್ರು ನಮ್ಮ ಮನೆಯಿಂದ ಗೋಯಿಂಗ್ ಔಟ್. ಹೌದಾ? ಹೌದು. ಹಾ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಇಷ್ಟು ದಿನ ಕೂಡಿಟ್ಟಿದ್ ಕಸ ಇರುತ್ತಲ್ವಾ, ಅದನ್ನೆಲ್ಲ ಒಟ್ಟಿಗೆ ಮನೆಯಿಂದ ಆಚೆ ಎಷ್ಟಷ್ಟು ಖುಷಿ ಆಗ್ತಾ ಇದೆ. ಹೌದಾ? ಸುದ್ದಿ ಇದು ಒಂದು ಬೆಲೆ, ಸೆಲೆಬ್ರೇಟ್ ಮಾಡ್ಲೇಬೇಕು ನಾವು. ಹೌದು, ಸೆಲೆಬ್ರೇಟ್ ಮಾಡ್ಲೇಬೇಕು. ಅಲ್ಲ, ಇಷ್ಟು ದಿನ ಭೂಮಿಗ್ ಭಾರ ತಿಂಡಿಗ್ ದಂಡ ಅನ್ನೋ ಹಂಗೆ ಇಬ್ರು ಬಿಟ್ಟಿಯಾಗಿ ತಿನ್ಕೊಂಡು ಉಣ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡ ಆಡ್ಕೊಂಡಿರ್ತಿದ್ರು. ನನಗಂತೂ ಅದನ್ನ ನೋಡಿ ನೋಡಿ ನನ್ ಕಣ್ಣು ಎಲ್ಲಿ ಡ್ಯಾಮೇಜ್ ಆಗ್ಬಿಡ್ತು ಅಂತ ಭಯ ಆಗ್ಬಿಟ್ಟಿತ್ತು ಗೊತ್ತಾ. ಸದ್ಯ ತೊಲಗ್ತಾ ಇದಾರಲ್ಲ, ಐ ಆಮ್ ಸೋ ಹ್ಯಾಪಿ. ಆಮೇಲೆ ಇನ್ನೊಂದು ಪಾಯಿಂಟು,